ಮೈಸೂರಿನ ನ್ಯಾಯಾಲಯಕ್ಕೆ ಬಾಂಬ್ ಇಡಲಾಗಿದೆ ಅಂತೇಳಿ ಬೆದರಿಕೆ ಮೇಲ್ ಕೂಡ ಆಗಿರುವಂಥದ್ದು. ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳಿಗೆ ಬಂದಂತಹ ವಕೀಲರು ಕೂಡ ಈಗಾಗಲೇ ಮೈಸೂರಿನ ಕೋರ್ಟ್ನ ಹೊರಭಾಗ ಬಂದು ಈ ಒಂದು ಆತಂಕದಿಂದ ನಿಂತಿರುವಂಥದ್ದು. ಜಿಲ್ಲಾ ನ್ಯಾಯಾಲಯದ ಇಮೇಲ್ ಅಡ್ರೆಸ್ಗೆ ಒಂದು ಸಂದೇಶ ಬಂದಿದೆ. ಆ ಸಂದೇಶದ ಪ್ರಕಾರ ಇವತ್ತು ಮಧ್ಯಾಹ್ನ 1:55 ಕೋರ್ಟ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಲಾಗಿತ್ತು. ಬಾಂಬ್ ನಿಷ್ಕ್ರಿಯ ದಳದವರು ಎರಡೂ ಕಡೆ ತಪಾಸಣೆ ನಡೆಸ್ತಾ ಇದ್ದಾರೆ. ಇನ್ನೂ ಯಾವುದೇ ಬಾಂಬ್ ಪತ್ತೆ ಆಗಿಲ್ಲ. ಮತ್ತೊಂದು ಹೊಸ ನ್ಯಾಯಾಲಯ ಬಳಲ್ವಾಡಿಯಲ್ಲಿರೋ ಹೊಸ ನ್ಯಾಯಾಲಯ ಎರಡರಲ್ಲೂ ಹೊರಗೆ ಬಂದಿದ್ದೀವಿ. ನ್ಯಾಯಾಧೀಶರು, ವಕೀಲರು, ನ್ಯಾಯಾಲಯ ಸಿಬ್ಬಂದಿ. ಸರ್, ನನಗೆ ತಿಳಿದಂಗೆ ಮೈಸೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಮಾತ್ರ ಈ ಥರ ಸಂದೇಶ ಬಂದಿದೆ ಜಿಮೇಲ್. ಬೇರೆ ಎಲ್ಲೂ ಬಂದಂಗಿಲ್ಲ ಸರ್. ಈಗ ಇಲ್ಲಿ ಮೆಟಲ್ ಡಿಟೆಕ್ಟರ್ನೆಲ್ಲ ನೋಡಿ ತಪಾಸಣೆ ಮಾಡಿ ಎರಡೂ ನ್ಯಾಯಾಲಯದಲ್ಲಿ ಒಳಗೆ ಬಿಡೋದು. ಪೊಲೀಸರು ಕ್ರಮ ತಗೊಂಡಿದ್ದಾರೆ, ಅವರಲ್ಲೇನು ಲೋಪ ಇಲ್ಲ ಅಂತ ನಾನು ಭಾವಿಸ್ತೀನಿ. ಬಾಂಬ್ ಬಿಟ್ಟಿದ್ದೀವಿ ಕೋರ್ಟ್ಗಳಲ್ಲಿ ಅಂತೇಳಿ, ಹಾಗಾಗಿ ಅವರು ತಕ್ಷಣ ಅಲರ್ಟ್ ಆಗಿ PDJ ಮೇಡಮ್ನವರು, ಹಳೆ ಕೋರ್ಟ್ ಮತ್ತು ಹೊಸ ಕೋರ್ಟ್ ಇರ್ತಕ್ಕಂಥ ಸಿಬ್ಬಂದಿಗಳು, ವಕೀಲರು, ಯಾವ ಮೇಲ್ ಐಡಿಯಿಂದ ಬರ್ತದೆ. ಈಗ ಸಾಮಾನ್ಯವಾಗಿ ಫೋನ್ ಮಾಡಿದ್ರೆ, ಸಾಮಾನ್ಯವಾಗಿ ಯಾರಾದ್ರೂ ದೂರವಾಣಿ ಕರೆ ಮಾಡಿದ್ರೆ ಕಂಡಿಡಿತಕ್ಕಂಥದ್ದೆಲ್ಲ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಈ ಬಾಂಬ್ ನಾವು ದೇಶದಲ್ಲಿ ನೋಡಿರ್ತಕ್ಕಂಥ ವಿಚಾರಗಳನ್ನ ನೋಡಿದಾಗ, ಬಾಂಬ್ ವಿಚಾರ ಸಂಬಂಧಪಟ್ಟಂಗೆ ನೋಡಿದಾಗ ನಾವು ಬರೀ ಈ ಮೇಲ್ ಬಂದಿರುವಂಥದ್ದೆಲ್ಲ ನೋಡಿದ್ದೀವಿ. ಕೋರ್ಟ್ನಲ್ಲಿ ದಿನನಿತ್ಯ 16,000 ಜನ ವಕೀಲರುಗಳು, ಕಕ್ಷಿದಾರರುಗಳು, ಎಂಪ್ಲಾಯಿಗಳೆಲ್ಲ ಸಹ ಬಂದು ಹೋಗ್ತಕ್ಕಂಥ ಜಾಗ. ಏನಾದ್ರು ನಾಳೆ ಹೆಚ್ಚು ಕಡಿಮೆ ಆಗಿ ಬ್ಲಾಸ್ಟ್ ಆದರೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ತಕ್ಕಂಥದ್ದೆಲ್ಲ ಆಗುತ್ತೆ. ಒಂದ್ಸಲ ಆಗಿತ್ತು, ಕುಕ್ಕರ್ ಬ್ಲಾಸ್ಟ್ ಆಗಿತ್ತು ಈಗ ಒಂದು 8 ವರ್ಷದ ಹಿಂದೆ. ಅನಂತರ ಇವತ್ತು ಬಾಂಬ್ ಬ್ಲಾಸ್ಟ್ ಬೆದರಿಕೆ ಬಂತು. ಎಲ್ಲ ಭದ್ರತೆ ಹೆಚ್ಚಿಸಬೇಕು, ಗೇಟ್ಗಳಿಗೆ ಇನ್ನಷ್ಟು ಭದ್ರತೆ ಪೊಲೀಸ್ನ ಹಾಕಬೇಕು, ಮುಖ್ಯಮಂತ್ರಿಗಳು ನ್ಯಾಯಾಲಯಗಳಿಗೆ ಭದ್ರತೆ ಹೆಚ್ಚಿಸಬೇಕು ಅಂತ ಹೇಳ್ತೀನಿ. ಮತ್ತು ಇಂಥವುಗಳು ಇನ್ನು ಮುಂದೆ ಸಂಭವಿಸಬಾರ್ದು ಅಂತ ಅಂದ್ಬಿಟ್ಟು ಎಚ್ಚರಿಕೆ ಇದು. ಏಕೆಂದರೆ ಇದು ಎಚ್ಚರಿಕೆ ಗಂಟೆ, ಮುಂದೆ ಏನಾದ್ರು ದೊಡ್ಡ ಅನಾಹುತ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭ ತಿಳಿಸ್ತೀನಿ ಸರ್.